ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅದರ ಜೊತೆಗೆ ಯಾಕೆ ಪ್ರಯಾಣ ದರ ಏರಿಕೆ ಆಯಿತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆ ಸ್ಪಷ್ಟನೆಯ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಪಡೆ ಸಿಡಿದೆದ್ದಿದೆ. ಪ್ರಯಾಣ ಬೆಲೆ ಏರಿಕೆ ಹಿನ್ನೆಲೆ ಕಾಂಗ್ರೆಸ್ ಇಂದ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜನರಿಗೆ ದುಬಾರಿ ದುನಿಯಾ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ನಿಂದ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿದ್ದು, ಬೆಂಗಳೂರಿನ ರಾಜಾಜಿನಗರ ನಿಲ್ದಾಣದ ಬಳಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಮುಖವಾಡ ಧರಿಸಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕಿವಿ ಮೇಲೆ ಹೂ ಇಟ್ಕೊಂಡು ನಿಲ್ದಾಣದ ಬಳಿ ಧಿಕ್ಕಾರವನ್ನ ಕೂಗ್ಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ ನಂತರವೇ ಈಗ ಕಾಂಗ್ರೆಸ್ ಪಡೆ ಸಿಡಿದೆದ್ದು ಪ್ರಯಾಣ ಬೆಲೆಯ ಏರಿಕೆಯನ್ನ ಖಂಡಿಸಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರಿಂದ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಜಾಜಿನಗರದ ಮೆಟ್ರೋ ನಿಲ್ದಾಣದಿಂದ ಮಂತ್ರಿ ಮಾಲ್ ಮೆಟ್ರೋವರೆಗೂ ಕೂಡ ಮೋದಿ ಮುಖವಾಡವನ್ನ ಧರಿಸಿಕೊಂಡು ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರಧಾನಿ ಮೋದಿ ಅವರ ಮುಖವಾಡ ಧರಿಸದಲ್ಲದೆ ಕಿವಿ ಮೇಲೆ ಹೂವನ್ನ ಇಟ್ಟುಕೊಂಡು ನಿಲ್ದಾಣದ ಒಳಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ ಈ ಒಂದು ಪ್ರತಿಭಟನೆಗೆ ಮುಂದಾಗೋದಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ರೆಡಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ನೋಡಿ ಈಗಾಗಲೇ ಮೆಟ್ರೋ ಟಿಕೆಟ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಮೆಟ್ರೋ ಪ್ರಯಾಣಿಕರು ಸಿಡಿದೆದ್ದಿದ್ದಾರೆ. ಅದರ ನಡುವೆ ಕಾಂಗ್ರೆಸ್ ಕೂಡ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಹೋರಾಟದ ಹಾದಿಗೆ ಇಳಿದಿರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಯಾವ ರೀತಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ, ಅದರ ಜೊತೆಗೆ ಹೇಗೆ ಬಿಸಿ ಮುಟ್ಟಿಸೋ ಕೆಲಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿದ್ದಾರೆ? ರೂಪ, ಈಗಾಗಲೇ ಏನಂತಂದ್ರೆ ಮೆಟ್ರೋ ದರ ಏರಿಕೆಯಿಂದ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಇತ್ತ ಸಾರ್ವಜನಿಕರಿಂದ ಕೂಡ ಸಾಕಷ್ಟು ಟೀಕೆಗಳು ಆಗ್ತಾ ಇವೆ. ಅದ್ರ ಜೊತೆಗೆ ಕೂಡ ಈಗ ಖುದ್ದಾಗಿ ಕಾಂಗ್ರೆಸ್ ಸರ್ಕಾರದ ನಾಯಕರೀಗ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈಗ ಮೆಟ್ರೋ ಪ್ರೈಸ್ ಹೈಕ್ ಮಾಡಿರೋದು ತುಂಬಾ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಸಾಕಷ್ಟು ಖಂಡನೀಯ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ 8 ವರ್ಷಗಳಿಂದಲೂ ಕೂಡ ಮೆಟ್ರೋ ಪ್ರೈಸ್ ಹೈಕ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ 46% ಈಗ ಮೆಟ್ರೋ ದರವನ್ನ ಏರಿಕೆ ಮಾಡಿರೋದನ್ನ ಸಾಕಷ್ಟು ಈಗ ಖಂಡನೀಯ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಮೆಟ್ರೋ ಪ್ರಯಾಣ ಮಾಡ್ತಿರುವಂತ ಅಲ್ಲಿ ಹೋಗಿ ಸ್ಥಳದಲ್ಲಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವತಿಯಿಂದ ಇವಾಗ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಮೋದಿಯ ಮುಖವಾಡವನ್ನ ಧರಿಸಿ ಮೆಟ್ರೋ ಒಳಗಡೆ ಪ್ರಯಾಣ ಮಾಡಿ ಅಲ್ಲಿ ಒಂದು ಶಾಂತ ರೀತಿಯಾಗಿ ಕೂಡ ಒಂದು ರೀತಿಯಾಗಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ರಾಜಾಜಿನಗರ ಮೆಟ್ರೋ ನಿಲ್ದಾಣದಿಂದ ಮಂತ್ರಿ ಮಾಲ್ ಮೆಟ್ರೋವರೆಗೂ ಕೂಡ ಪ್ರಯಾಣ ಮಾಡಿ ಮೋದಿಯ ಮುಖವಾಡವನ್ನ ಧರಿಸಿ ಕಿವಿಯಲ್ಲಿ ಹೂವನ್ನ ಇಟ್ಕೊಂಡು ನಿಲ್ದಾಣದ ಒಳಗಡೆ ಈಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಒಂದು ರೀತಿಯಾಗಿ ಪ್ರತಿಭಟನೆ ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ನಿಲ್ದಾಣದ ಬಳಿ ಕೂಡ ಅಲ್ಲಿ ಜಮಾಯಿಸಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಮೆಟ್ರೋ ದರವನ್ನ ಏರಿಕೆ ಮಾಡಿರೋದು ಕೇಂದ್ರ ಸರ್ಕಾರ, ಈಗ ಈ ಒಂದು ದರ ಏರಿಕೆ ಮಾಡಿರೋದು ಕೂಡ ಸಾಕಷ್ಟು ಖಂಡನೀಯವಾಗಿದೆ. ಇಷ್ಟು ಪರ್ಸೆಂಟೇಜ್ ಅಷ್ಟು ಹೈಕ್ ಮಾಡಿರೋದ್ರಿಂದ ಸಾಕಷ್ಟು ಜನರಿಗೂ ಕೂಡ ತೊಂದರೆ ಆಗುತ್ತೆ. ಏಕಾಏಕಿಯಾಗಿ ಈ ರೀತಿಯಾಗಿ ಮೆಟ್ರೋ ದರ ಏರಿಕೆ ಮಾಡಿರೋದ್ರಿಂದ ಕೂಡ ಸಾಕಷ್ಟು ಸಾರ್ವಜನಿಕರು ಕೂಡ ಒಂದು ಜೇಬಿಗೆ ಕತ್ತರಿ ಕೂಡ ಬೀಳ್ತಾ ಇದೆ. ಹೀಗಾಗಿ ಈ ಒಂದು ದರವನ್ನ ಏರಿಕೆ ಮಾಡಿರೋದ್ರಿಂದ ಸಾಕಷ್ಟು ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಬಿಬಿಎಂಪಿಯ ಮಾಜಿ ಸದಸ್ಯ ಆಗಿರುವಂತಹ ಅಬ್ದುಲ್ ವಾಜಿದ್ ಆಗಿರ್ಬೋದು, ಕೇಶವಮೂರ್ತಿ ಅವರ ನೇತೃತ್ವದಲ್ಲಿ ಈಗ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ. ಸದ್ಯದಲ್ಲಿ ಪ್ರತಿಭಟನೆ ಹೆಚ್ಚಾಗ್ತಾ ಇರೋದ್ರಿಂದ ಅವ್ರನ್ನ ಕರೆದುಕೊಂಡು ಹೋಗಿ ಬೇರೆ ಕಡೆಗೂ ಕೂಡ ಬಿಡ್ಲಾಗ್ತಾ ಇದೆ. ಹೀಗೆ ಒಟ್ಟಾರೆಯಾಗಿ ಮೆಟ್ರೋ ಪ್ರಯಾಣ ದರ ಏರಿಕೆಯಿಂದ ಸಾಕಷ್ಟು ಜನರಲ್ಲೂ ಕೂಡ ಒಂದು ರೀತಿಯಾಗಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇಷ್ಟರ ಮಟ್ಟಿಗೆ ದರ ಏರಿಕೆ ಮಾಡಿರೋದು ಕೂಡ ಸಾಕಷ್ಟು ಪ್ರಯಾಣಿಕರಿಗೂ ಕೂಡ ಅನಾನುಕೂಲ ಆಗ್ತಾ ಇದೆ. ಒಂದ್ ಕಡೆ ಮೆಟ್ರೋವನ್ನ ನಂಬಿ ಸಾಕಷ್ಟು ಜನರು ಕೂಡ ಪ್ರಯಾಣ ಮಾಡ್ತಾರೆ. ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನರು ದಿನನಿತ್ಯ ಪ್ರಯಾಣವನ್ನ ಮಾಡ್ತಾರೆ. ಆದ್ರೆ ಈ ಒಂದು ಮೆಟ್ರೋ ದರ ಏರಿಕೆ ಮಾಡಿರೋದ್ರಿಂದ ಕೂಡ ಒಂದು ರೀತಿಯಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಜನರ ಸಂಖ್ಯೆ ಕೂಡ ಏಕಾಏಕಿಯಾಗಿ ಕಡಿಮೆ ಆಗಿದೆ. ಒಂದು ಕಡೆ ಖಾಲಿ ಆಗಿದೆ ಮೆಟ್ರೋ. ಈಗ ಸಾಕಷ್ಟು ಜನರು ಕೂಡ ಒಂದು ರೀತಿಯಾಗಿ ಹೆಣ್ಮಕ್ಳು ಕೂಡ
ಏನು ಉಚಿತ ಬಸ್ಗಾಗಿ ಸಾಕಷ್ಟು ಈಗ ಮೊರೆ ಹೋಗುವಂತ ಪರಿಸ್ಥಿತಿ ಕೂಡ ಈಗ ಎದುರಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಖಂಡಿಸಿ ಈಗ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹರ್ಷಿತಾ ಪಾಟೀಲ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಈ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಚುರುಕು ಮುಡಿಸೋದಕ್ಕೆ. ಅದರ ಜೊತೆಗೆ ಕಿವಿ ಮೇಲೆ ಹೂವನ್ನ ಇಟ್ಕೊಂಡು ಪ್ರಧಾನಿ ಮೋದಿಯವರ ಮುಖವಾಡನ್ನ ಧರಿಸಿಕೊಂಡು ಸೀದಾ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ನವರು ಕೂಡ ಕೆಲವೊಂದಿಷ್ಟು ಪ್ರತಿಭಟನಾಕಾರರನ್ನ ವಶಪಡಿಸಿಕೊಂಡಿದ್ದಾರೆ. ಆದರೆ ಪ್ರಮುಖವಾಗಿ ನಿಜವಾಗ್ಲೂ ಕೂಡ 6 ರಿಂದ 8 ಕಿಲೋಮೀಟರ್ಗೆ 40 ರೂಪಾಯಿ. ಸೊ ಈಗಿರುವಂಥದ್ದು ಹಳೆ ದರ ಇದ್ದಿದ್ದಂಥದ್ದು 30. ಸೊ ಎಲ್ಲೋ ಒಂದು ಕಡೆ ಪ್ರತಿಭಟನೆ ನಡೆಸ್ತಾ ಇರುವಂತಹ ಕೈ ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆದಿದೆ. ಈಗ ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಹತ್ರ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಅವರನ್ನ ವಶಕ್ಕೆ ಪಡೆದಿದ್ದಾರೆ ಖಾಕಿ ಪಡೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದ ಹಾಗೆ ಈಗ ಮೋದಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಕೈ ಕಾರ್ಯಕರ್ತರು. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಎಸ್, ವಿದ್ಯಾರ್ಥಿ ಸಂಘಟನೆಯ ಹೋರಾಟಗಾರರಾದಂತ ಪ್ರಶಾಂತ್ ಅವರು ಸಂಪರ್ಕದಲ್ಲಿದ್ದಾರೆ. ಶಶಾಂಕ್ ಅವರು ಸಂಪರ್ಕದಲ್ಲಿದ್ದಾರೆ. ಶಶಾಂಕ್ ಅವರೇ, ಕೇಳಿಸ್ತಿದೆಯಾ? ಓಕೆ ಶಶಾಂಕ್ ಅವರೇ, ಮೆಟ್ರೋದಲ್ಲಿ ಯಾವಾಗ್ಲೂ ಕೂಡ ಪ್ರಯಾಣ ಮಾಡ್ತಿರ್ತೀರಾ ಹೇಗೆ? ಹೌದು ಮ್ಯಾಮ್. ಓಕೆ, ಪ್ರತಿ ಬಾರಿ ನಾವು ಮೆಟ್ರೋನೇ. ಹೌದಾ? ಓಕೆ, ಪ್ರತಿ ಬಾರಿ ಕೂಡ ಮೆಟ್ರೋ ಪ್ರಯಾಣ ಮಾಡುವಂತ ಸಂದರ್ಭ ಬೇರೆ ಇತ್ತು. ಈಗ ಪ್ರೈಸ್ ಹೈಕ್ ಕೂಡ ಆಗಿದೆ, ಪ್ರಯಾಣದ ದರ ಕೂಡ ಜಾಸ್ತಿ ಆಗಿದೆ. ಹೇಗ್ ಅನ್ನಿಸ್ತಾ ಇದೆ ಈ ವಿಚಾರ? ಮ್ಯಾಮ್, ಮೊದಲನೇದಾಗಿ ಈ ಮೆಟ್ರೋ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂದಿರೋದಂದ್ರೆ, ಈ ಬೆಂಗಳೂರಂತ ಮಹಾನಗರದಲ್ಲಿ ಟ್ರಾಫಿಕ್ ಕಂಜೆಷನ್ ಮತ್ತೆ ಎಕನಾಮಿಕ್ ಎಫಿಷಿಯನ್ಸಿ ಇರ್ಬೇಕಂತ ಈ ಎರಡು ಮೇನ್ ಆಬ್ಜೆಕ್ಟ್ಸ್ ಇಟ್ಕೊಂಡು ಆವಾಗಿನ ಸರ್ಕಾರ ಮೆಟ್ರೋ ಅನ್ನ ಬೆಂಗಳೂರು ತಂತು. ಆದ್ರೆ ಮೊನ್ನೆ ಏನು BMRC ನೋಟಿಫಿಕೇಶನ್ ಇದೆ, ಈ ಎರಡು ಆಬ್ಜೆಕ್ಟಿವ್ ವಿರುದ್ಧವಾಗಿ ಹೋಗ್ತಾ ಇದೆ. ನಾನು ಇವಾಗ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಒಂದು ವಿದ್ಯಾರ್ಥಿ ಮಿನಿಮಮ್ 25 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಂದ್ರೆ ಮೊದ್ಲೇನದು, ಯಾವಾಗ ಈ ಮೆಟ್ರೋ ನೋಟಿಫಿಕೇಶನ್ ಬರೋಕ್ಕಿಂತ ಮುಂಚೆ 60 ರೂಪಾಯಿ ಪೇ ಮಾಡ್ತಾ ಇದ್ದ.
ಓಕೆ ಆದ್ರೆ ಇವಾಗ ಮ್ಯಾಕ್ಸಿಮಮ್ ಫೇರ್ ಅಲ್ಲಿ 50% ಜಾಸ್ತಿ ಮಾಡಿ 90 ರೂಪಾಯಿ ಇವಾಗ ಪೇ ಮಾಡ್ತಾ ಇದ್ದಾನೆ. ಅಂದ್ರೆ ದಿನಕ್ಕೆ 180, 120 ಬದಲು 180. ತಿಂಗಳಿಗೆ ವರ್ಷಕ್ಕೆ 40,000 ಚಿಲ್ಲರೆ ಏನೋ ಸ್ಟೂಡೆಂಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇತ್ತು ಮೊದಲು. ಆದ್ರೆ ಇವಾಗ ಅದೇ ಸ್ಟೂಡೆಂಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ವರ್ಷಕ್ಕೆ 60,000 ಹತ್ರ ಬರುತ್ತೆ. ನಾವು ಯಾವಾಗ್ಲೂ ವಿ ಸಿ ಅ ಸ್ಮಾಲರ್ ಪಾರ್ಟ್, ಅವಾಗ ಲಾರ್ಜರ್ ಪಾರ್ಟ್ ನೋಡಿದ್ರೆ ಒಂದು 40,000 ಅವ್ರು ಜಾಸ್ತಿ ಪೇ ಮಾಡ್ಬೇಕು. ಇದು ಬೇರೆಯವ್ರಿಗೆ ಎಂತ ಸಮಸ್ಯೆ ಇಲ್ಲದೆ ಇರ್ಬೋದು, ಆದ್ರೆ ವಿದ್ಯಾರ್ಥಿ ಸಮೂಹಕ್ಕೆ ಯಾರು ಸರ್ಕಾರಿ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ 30-40,000 ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಅದಕ್ಕೆ ಫಸ್ಟ್ ಆಫ್ ಆಲ್ ಈ 50% ಏನು ಹೈಕ್ ಮಾಡಿದ್ದಾರೆ ತುಂಬಾ ಅವೈಜ್ಞಾನಿಕ, ಅನ್ಸೈಂಟಿಫಿಕ್ ಹೈಕ್ ಇದು. ಇದನ್ನು ತಕ್ಷಣವೇ ಸರ್ಕಾರ ಇದನ್ನು ಪರಿಗಣಿಸಿ ತಕ್ಷಣವೇ ಪುನಃ ಮರುಪರಿಷ್ಕರಣೆ ಮಾಡ್ಬೇಕಂತ ನಮ್ಮ ಆಗ್ರಹ, ವಿದ್ಯಾರ್ಥಿಗಳ ಆಗ್ರಹ. ಇನ್ನೊಂದೇನು ಅಂದ್ರೆ ಈ ಮೆಟ್ರೋ ಈಗ ಜನಸ್ನೇಹಿ, ಈ ಜನಪರ ಅನ್ನುವಂತ ಟ್ಯಾಗ್ ಲೈನ್ ಅನ್ನೇ ತೆಗೆದಾಕ್ಬೇಕಾಗಿದೆ ಈಗ. ಹೌದು, ಇವಾಗ ಇವಾಗ ಹೇಳ್ದೆ ಅಲ್ಲ, ಇವಾಗ 30 ಕಿಲೋಮೀಟರ್ ನೀವು ಓಡಾಡ್ಲಿಕ್ಕೆ 90 ರೂಪಾಯಿ ಕೊಡ್ತೀರಾ. ಇವಾಗ ನೀವು ಮೆಟ್ರೋ ಫೇರ್ ಅಲ್ಲಿ ನೀವು 100 ರೂಪಾಯಿ ಪೆಟ್ರೋಲ್ ನಿಮ್ಮ ಬೈಕ್ಗೆ ಹಾಕಿದ್ರೆ ನೀವು ಅದೇ ಡಿಸ್ಟೆನ್ಸ್ಗೆ ಅದಕ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡ್ಬೋದು, ಒಳ್ಳೆ ಮೈಲೇಜ್ ಇದ್ರೆ. ಹೌದು ಹೌದು, ನೀವು ಬೈಕ್ ಇನ್ನು ಕನ್ವೀನಿಯಂಟು ಇದೆ ನಿಮ್ಗೆ, ಯಾಕೆಂದ್ರೆ ನೀವು ಯಾವ ಟೈಮ್ ಬೇಕೋ ಅವಾಗ ನೀವು ಹೋಗ್ಬೋದು. ಮೆಟ್ರೋಗಿಂತ ಬೈಕ್ ಕನ್ವೀನಿಯಂಟ್ ಅಲ್ಲ. ಇನ್ನೊಂದು ಹಣ ಮಾಡೋ ವಿಚಾರವಾಗಿ ಮೆಟ್ರೋನು ಇಳಿದು ಬಿಡ್ತಾ ಅನ್ನುವಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಇವಾಗ ಅದು ನಿಮ್ಗೂ ಗೊತ್ತಿರೋಂಗೆ, ಅದು ಒಂದ್ ಸೈಡ್ ಇಂದ ಅವ್ರು ಕೊಟ್ಟರು ಎಲ್ಲ ಬೆನಿಫಿಟ್ಸ್, ಅದನ್ನೇ 3 ಪಟ್ಟು ಜಾಸ್ತಿ ರಿಕವರ್ ಮಾಡ್ತಾ ಇದ್ದಾರೆ. ಅದೇ ಸ್ಪೀಡ್ ಅಲ್ಲಿ ರಿಕವರ್ ಮಾಡ್ತಾ ಇದ್ದಾರೆ ಜನರಿಂದ. ಯಾವ್ದು ಇವಾಗ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇತ್ತು, ಅದರಿಂದ ಏನ್ ಲಾಸ್ ಆಯ್ತು ಅದನ್ನೇ ರಿಕವರ್ ಮಾಡೋ ಇದೊಂದು ರೀತಿ ಅಷ್ಟೇ. ಆಕ್ಚುಲಿ ಇದು ಕೇಂದ್ರ ಸರ್ಕಾರದಿಂದ ಒಂದು ಒಪ್ಪಿಗೆ ಬರ್ಬೇಕಾಗತ್ತೆ. ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದಿಂದ ಮೆಟ್ರೋ ಒಪ್ಪಿಗೆ ಬಂದ ನಂತರವಾಗಿ ಪ್ರೈಸ್ ಹೈಕ್ ವಿಚಾರವಾಗಿ ತೀರ್ಮಾನ ಮಾಡ್ಲಾಗತ್ತೆ. ಸೊ ನೋಡಿ, ಪ್ರತಿ ಬಾರಿ ಕೂಡ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರಿಲೀಫ್ ಇತ್ತು, ದರ ಹೈಕ್ ಆಗ್ಲಿಲ್ವಲ್ಲಪ್ಪ. ಯಾಕಂದ್ರೆ ನೀವು ಮೊದ್ಲೇ ಹೇಳಿದ್ರಿ, ಟ್ರಾಫಿಕ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಹಾಗೆ ಕೆಲ್ಸಕ್ಕೆ ಹೋಗೋರಿಗೆ ಬಹಳ ಪ್ರೀತಿ ಪಾತ್ರವಾಗಿತ್ತು ಮೆಟ್ರೋ. ಆದ್ರೆ ಈಗ ಯಾರು ಕೂಡ ಹೋಗ್ತಾ ಇಲ್ಲ ಈ ಪ್ರೈಸ್ಗೆ. ಹೌದು ಮ್ಯಾಮ್, ಅದೇ ನಾವು ಇವಾಗ ಪಬ್ಲಿಕ್ ನಾವು ರಿಯಾಕ್ಷನ್ ನೋಡಿದ್ರು ಸಹ, ನಾವು ಬೇರೆ ಬೇರೆ ಚಾನೆಲ್ ಅಲ್ಲಿ ನ್ಯೂಸ್ ಬೈಟ್ಸ್ ನೋಡಿದೀವಿ, ತುಂಬಾ ಒಂದು ಹೊರೆ ಇದೆ. ಯಾಕಂದ್ರೆ ಇದು ಅಂತ ಇಂತ ಹೈಕ್ ಅಲ್ಲ, ಏನು 5 ರೂಪಾಯಿ 10 ರೂಪಾಯಿ ಅಂತ ಹೈಕ್ ಇಲ್ಲ ಇದರಲ್ಲಿ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಲ್ಲಿ 50% ಹೈಕ್, ಬೇರೆ ಏನು ಚಿಕ್ಕ ಡಿಸ್ಟೆನ್ಸ್ ಅಲ್ಲಿ ಆಲ್ಮೋಸ್ಟ್ 35% ಹೈಕ್ ಇದೆ. ಸೊ ಇದೇನಿದೆ ಅನ್ಸೈಂಟಿಫಿಕ್ ಹೈಕ್, ಇದನ್ನ ತಕ್ಷಣವೇ ಸರ್ಕಾರ ಪರಿಗಣಿಸಿ, ಯಾರೋ ಜನರ ಆಗ್ರಹವನ್ನು ಪರಿಗಣಿಸಿ ತಕ್ಷಣ ಮರುಪರಿಷ್ಕರಣೆ ಮಾಡ್ಬೇಕು ಈ ರೇಟ್ ಅನ್ನು. ಇಲ್ಲ ಅಂದ್ರೆ ಜನಸಾಮಾನ್ಯರು ಮೇಲೆ ಹಾಗೂ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಹೊರೆ ಇದೆ. ಓಕೆ, ಥ್ಯಾಂಕ್ ಯು ಶಶಾಂಕ್ ಅವರೇ ಮಾತನಾಡೋದಕ್ಕೆ. ನೋಡಿ, ಒಂದು ಜನರೇನ್ ಅಂದ್ಕೋಬಿಡ್ತಾರೆ ಅಂತ